ನಮಸ್ಕಾರ ರೀ, ನಾನು ನಯನ. ನೀವು ನೋಡಕತ್ತೀವಿ ಉತ್ತರ ಕರ್ನಾಟಕ ವ್ಲಾಗ್ಸ್. ನಾವಿವಾಗ ನಂದರ್ಗಿಯಿಂದ ಬಿಜಾಪುರ್ಗೆ ಹೋಗ್ತೀವಿ. ಸೊ ಅಲ್ಲಿಗೆ ಹೋದ್ಮೇಲೆ ಏನೇನು ಮಾಡ್ತೀವಿ ಎಲ್ಲ ನಿಮಗೆ ತೋರಿಸ್ತೀವಿ. ಬರ್ರಿ ನೋಡ್ಕೊಂಬರೋದು. ಎಲ್ಲರೂ ಬಂದು ಹೋಗೋಣ. ಬಾಯ್ ಅಜ್ಜಿ. ನಾವು ಬಿಜಾಪುರಿಗೆ ಬಂದು ರೆಡಿ ಆದ್ವಿ, ಫ್ರೆಶ್ ಅಪ್ ಆಗಿ. ಇವಾಗ ನಾವು ಬಸವನ ಬಾಗೇವಾಡಿ ಹತ್ರ ಬರೋ ಒಡವಾಡಿಗೆ ಹೊಂಟೀವಿ, ನಮ್ಮ ದೊಡ್ಡಮ್ಮನ ಮೀಟ್ ಮಾಡಕ್ಕಂತೇಳಿ. ಸೊ ನಿಮ್ಮನ್ನೂ ಕರ್ಕೊಂಡು ಹೋಗ್ತೀನಿ, ಬರ್ರಿ. ಈಗ ನಾವು ವಡವಾಡಾಗಿಗೆ ಬಂದು ನಮ್ಮ ದೊಡ್ಡಮ್ಮನೆಲ್ಲ ಮೀಟ್ ಮಾಡಿದ್ವಿ. ಭಾಳ ಖುಷಿ ಆಯಿತು. ಭಾಳ ದಿನದ ಮೇಲೆ ನಾವು ನಮ್ಮ ದೊಡ್ಡಮ್ಮನ ನೋಡಕ್ಕೆ ಬಂದಿದ್ವಿ. ಸೊ ನಾವು ಇಲ್ಲೆಲ್ಲ ಮುಗಿಸ್ಕೊಂಡು ಊಟನೂ ಮಾಡಿದ್ವಿ. ಊಟ ಭಾಳ ಚಲೋ ಇತ್ತು. ಸೊ ಇವಾಗ ನಾವು ನೆಕ್ಸ್ಟ್ ಹಲ್ಗತ್ತಿಗೆ ಹೊಂಟೀವಿ, ನಮ್ಮ ಅಜ್ಜ ಅಜ್ಜಿನ ಮೀಟ್ ಮಾಡಕ್ಕಂತೇಳಿ. ಸೊ ಬರ್ರಿ, ಅಲ್ಲಿ ಹೋಗಿ ಏನೇನು ಮಾಡ್ತೀವಿ ತೋರಿಸ್ತೀವಿ. ದಾರಿಯಾಗ ಹೋಗ್ಬೇಕಾದ್ರೆ ತಂಗಡ್ಗಿ ನೀಲಮ್ಮನ ದೇವಸ್ಥಾನಕ್ಕೆ ಬಂದೀವಿ. ಸೊ ನಿಮ್ಮನ್ನೂ ಕರ್ಕೊಂಡು ಹೋಗ್ತೀನಿ, ಬರ್ರಿ ನೋಡೋಣ. ನೀವಿಲ್ಲಿ ನೋಡ್ತಿರ್ಬೋದು, ಆ ಕಡೆ ಈ ಕಡೆ ಫುಲ್ಲು ನದಿ ಐತಿ. ಇದು ಕೃಷ್ಣ ರಿವರ್ ಐತಿ. ಸೊ ನೀವು ನೋಡ್ತಿರ್ಬೋದು ಎಷ್ಟು ಚಲೋ ಐತಿ ನೋಡ್ರಿ. ವ್ಯೂ ಮಾತ್ರ ಮಸ್ತಾಗೈತಿ. ಇಲ್ಲಿಂದ ಕೂಡಲ ಸಂಗಮನೂ ಕಾಣಿಸ್ತೈತಿ. ಅದು ವಿಡಿಯೋದಾಗ ಕಾಣಿಸ್ತಾ ಇರ್ಬೋದು, ಬಟ್ ಅಲ್ಲಿ ನಮಗೆ ಕಾಣಿಸಕತ್ತೈತಿ. ಸೊ ನೋಡುನು, ಇಲ್ಲಿಂದ ನೆಕ್ಸ್ಟ್ ನಾವು ಕೂಡಲ ಸಂಗಮಕ್ಕೂ ಹೋಗ್ತೀವಿ. ನೋಡ್ರಿ ಕೃಷ್ಣ ರಿವರ್ ಎಷ್ಟು ಚಂದ ಐತಿ. ಇಲ್ಲಿ ದೇವಸ್ಥಾನನೇ ಐತಿ ನೋಡ್ರಿ, ಸ್ಟೆಪ್ಸ್ ಐತಿ, ಕೆಳಗೂ ಹೋಗ್ಬೋದು. ಇವಾಗ ಕೆಳಗೆ ಹೋಗೋಣ ಬರ್ರಿ. ನೋಡಿದ್ರಲ್ಲ, ನಾವು ನೀಲಾಂಬಿಕೆ ತಾಯಿ ನೋಡ್ಕೊಂಡು ಬಂದ್ವಿ. ಇದು ಹಿಂದಿನ ಸ್ಟೋರಿ ಏನೈತಿ ಅಂತೇಳಿ ನಮ್ಮ ಅಜ್ಜರನ್ನ ಕೇಳಿದ್ರು. ಅವ್ರು ಭಾಳ ಚಲೋ ಹೇಳ್ತಾರೆ. ಇದಕ್ಕೆ ಹಿಸ್ಟ್ರಿ ಏನಂತ ತಿಳ್ಕೊಬೇಕಂತ ನಮಗೂ ಭಾಳ ಕ್ಯೂರಿಯಾಸಿಟಿ ಐತಿ. ಕೃಷ್ಣ ರಿವರ್ ಮಧ್ಯದಾಗ ಬಂದು ಇಲ್ಲಿ ಒಂದು ದೇವಸ್ಥಾನ ಥರ ಕಟ್ಟ್ಯಾರಂತಂದ್ರೆ ಏನೋ ಒಂದು ಹಿಸ್ಟ್ರಿ ಇರ್ತೈತಲ್ಲ. ಸೊ ಆ ಹಿಸ್ಟ್ರಿ ಏನಂತ ಹೇಳಿ ತಿಳ್ಕೊಬೇಕಂತ ನಮಗೂ ಭಾಳ ಕ್ಯೂರಿಯಾಸಿಟಿ ಐತಿ. ಸೊ ನಾವು ಹೆಂಗಿದ್ರು ಹಲ್ಗತ್ತಿಗೆ ಹೊಂಟೀವಿ. ಸೊ ಅಲ್ಲಿಗೆ ಹೋಗಿ ನಮ್ಮ ಅಜ್ಜನ ಕೇಳೋಣ, ಇದು ಹಿಸ್ಟ್ರಿ ಏನೈತಿ ಅಂತೇಳಿ. ಸೊ ತಿಳ್ಕೊಂಡು ನಾನು ನಿಮಗೂ ಹೇಳ್ತೀನಿ. ನಾವೀಗ ನೆಕ್ಸ್ಟ್ ಕೂಡಲ ಸಂಗಮಕ್ಕೆ ಹೊಂಟೀವಿ. ಕೂಡಲ ಸಂಗಮಕ್ಕೆ ಹೋಗಿ ಅಲ್ಲೇನು ಮಾಡ್ತೀವಿ ತೋರಿಸ್ತೀವಿ, ಬರ್ರಿ.
ನೋಡ್ತಿರ್ಬೋದು ನಾವು ಕೂಡಲ ಸಂಗಮಕ್ಕೆ ಬಂದೀವಿ. ಸೊ ಬರ್ರಿ ಒಳಗೆ ಹೋಗೋಣ. ಈಗ ನಾವು ಕೂಡಲ ಸಂಗಮ ಒಳಗೆ ಹೋಗೋಣ ಬರ್ರಿ. ಮಡಿ ಶಬ್ದಕ್ಕೆ ನಾಚಿದೆ ನಿಮ್ಮಲ್ಲಿ ಲೋಕದೊಳಂದ್ರು ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ಲ ನಿಮಗೆಲ್ಲ ನಾನು ಇಲ್ಲಿ ಬಿದ್ದಿದ್ದೆ ಅಂತ. ಸೊ ಅದೇ ನೆನಪು ಮತ್ತೆ ಇವತ್ತು ಬಂದಿತ್ತು. ಸೊ ನಿಮ್ಮ ಜೊತೆ ಇನ್ನೊಂದು ಸತಿ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡಾಕತ್ತೀನಿ. ನಾವು ಕೂಡಲ ಸಂಗಮದ ಒಳಗೆ ಹೋಗಿ ದರ್ಶನ ಮಾಡಿದ್ವಿ. ಸೊ ಈ ಹೂ ತೊಗೊಂಡು ಬಂದೀವಿ ನಾವು. ಈಗ ನಾವು ಮುಂದೆ ನಮ್ಮ ಅಜ್ಜ ಅಜ್ಜಿ ಊರಿಗೆ ಹೋಗ್ಬೇಕಂತ ಅಂದ್ಕೊಂಡಿವಿ. ಸೊ ಬರ್ರಿ ಹೋಗೋಣ. ಕೂಡಲ ಸಂಗಮ ಮುಗಿಸ್ಕೊಂಡು ಡೈರೆಕ್ಟ್ ಹಲ್ಗಟ್ಟಿಗೆ ಬಂದ್ವಿ. ಸೊ ರಾತ್ರಿ ಲೇಟ್ ಆಗಿತ್ತು, ಅದಕ್ಕೆ ವೀಡಿಯೋ ಮಾಡಿರಲಿಲ್ಲ. 8:30 ಹಂಗೆ ಬಂದ್ವಿ. ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಸೊ ಈಗ ನಾವು ಹಲ್ಗತ್ತಿನಾಗ ಅದೀವಿ, ನಮ್ಮ ಅಜ್ಜ ಅಜ್ಜಿ ಮನೆಯಾಗ ಅದೀವಿ. ಸೊ ನೀವು ನೋಡ್ತಿರ್ಬೋದು ನಮ್ಮ ಅಜ್ಜಿ ಅದರಿಂದ. ನಾವು ಇವತ್ತು ಏನೇನು ಪ್ಲ್ಯಾನ್ ಇಟ್ಕೊಂಡಿವಿ ಎಲ್ಲ ಮುಂದೆ ನಾನು ನಿಮಗೆ ತೋರಿಸ್ತೀನಿ. ಸೊ ಬರ್ರಿ ಹೋಗೋಣ. ಈಗ ನಾವೆಲ್ಲ ರೆಡಿಯಾಗಿ ಇಲ್ಲಿ ಹೊಲಕ್ಕೆ ಬಂದೀವಿ. ನಾನು ನಿಮ್ಗೆ ಹೊಲನೂ ತೋರಿಸ್ತೀನಿ. ಸೊ ನೋಡ್ತಿರ್ಬೋದ್ರಿ ನೀವೀಗ ಇಲ್ಲೇನೈತಲ್ಲ ಇದೆಲ್ಲ ಹೊಲ ಐತಿ. ಮುಂಚೆ ನಮ್ಮ ಅಜ್ಜ ಇಂಜಿನಿಯರ್ ಆಗಿದ್ದರು. ಇಂಜಿನಿಯರ್ ಎಲ್ಲ ಮುಗಿಸಿ ಅವ್ರ ರಿಟೈರ್ಮೆಂಟ್ ಆದಮೇಲೆ ನಾವು ಹೊಲ ಮಾಡಬೇಕಂಥೇಳಿ ಇಲ್ಲಿಗೆ ಬಂದರು. ಸೊ ಇದೆಲ್ಲ ಮಾಡ್ಯಾರು. ಇಲ್ಲಿ ಮೊನ್ನೆ ಕಬ್ಬು ಹಚ್ಚಾರಂತ ನೋಡ್ರಿ, ಒಂದು ಸ್ವಲ್ಪ ಬೆಳೆದೈತಿ. ಈ ಹೊಲದ ಬಗ್ಗೆ ನೀವಿನ್ನ ತಿಳ್ಕೊಬೇಕಂದ್ರೆ ಒಂದು ವಿಡಿಯೋನ ನಾನು ಲಿಂಕ್ ಡಿಸ್ಕ್ರಿಪ್ಷನ್ನಾಗ ಹಾಕಿರ್ತೀನಿ. ನಮ್ಮ ಅಜ್ಜ ಅಜ್ಜಿ ಡೀಟೇಲಾಗಿ ಹೊಲದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ನೀವು ಆ ವಿಡಿಯೋ ನಾವು ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ. ಸೊ ನೆಕ್ಸ್ಟ್ ನಾವು ಇಲ್ಲೇ ಮನೆ ಕಟ್ಟಾಕತ್ತಾರು. ಸೊ ಅಲ್ಲಿ ಹೋಗಿ ಏನು ಹೆಂಗೈತಿ ಅಂತ ನೋಡ್ಕೊಂಬರೋದು ಬರ್ರಿ. ಇಲ್ಲೇ ಬಸವಣ್ಣವ್ರ ಗುಡಿ ಐತಿ. ಸೊ ಅಲ್ಲಿಗೆ ಹೋಗಿ ಬರೋಣ ಅಂತೀವಿ ಹೊಂತೀವಿ. ಸೊ ಬರ್ರಿ ನಿಮಗೂ ತೋರಿಸ್ತೀನಿ. ಈಗ ನೆಕ್ಸ್ಟ್ ನಾವು ಗೊಡ್ಚಿಗೆ ಹೊಂಟೀವಿ. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬರ್ರಿ. ಈಗ ದರ್ಶನ ಆಗಿತ್ತು, ನಾವು ಪ್ರಸಾದ ಮಾಡಕ್ಕೆ ಬಂದಿದ್ದೀವಿ.